ನೋಡಿ, ನನ್ನ ಗಾರ್ಡನ್ನಲ್ಲಿ ನಿಂಬೆಹಣ್ಣುಗಳೆಲ್ಲ ಹೇಗೆ ಬಿಟ್ಟಿದೆ. ಈ ಸಾರಿ ಸುಮಾರಾಗಿ ಫಸಲು ಬಂದಿದ್ದು, ಈ ನಿಂಬೆಹಣ್ಣಿನ ಉಪಯೋಗದ ಮಾಹಿತಿ ಕೊಡಲು ಈ ವಿಡಿಯೋ ಮಾಡುತ್ತಿದ್ದೇನೆ. ಹಾಗೆಯೇ ನಾನು ಈ ಗಿಡಗಳ ಸಂರಕ್ಷಣೆಗೆ ಮತ್ತು ಬೆಳವಣಿಗೆಗೆ ಯಾವ ಗೊಬ್ಬರ ಕೊಡುತ್ತೇನೆ, ಪೌಷ್ಟಿಕಾಂಶಯುಕ್ತವಾದ ಮತ್ತು ಆರೋಗ್ಯಕ್ಕೆ ಒಳ್ಳೆಯ ಪಾನೀಯ ಮಾಡಿಕೊಳ್ಳಲು ಇದು ಅನುಕೂಲಕರವಾಗಿದ್ದು, ಇದರ ಮಾಹಿತಿ ಉಪಯೋಗವನ್ನು ತಿಳಿಸುತ್ತೇನೆ. ಸಂಸ್ಕೃತದಲ್ಲಿ ನಿಂಬೂಕ, ಜಂಬೂರ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಹುಳಿ ಸಿಹಿ ಮಿಶ್ರಿತವಾದ ನಿಂಬೆಹಣ್ಣಿನಲ್ಲಿ ಸಿ ಜೀವಸತ್ವ ಹೇರಳವಾಗಿರುತ್ತದೆ. ಎಲೆ, ಕಾಯಿ, ಹಣ್ಣು, ಕಾಯಿಯ ಮೇಲಿರುವ ತೊಗಟೆ ಎಲ್ಲವೂ ಆಯುರ್ವೇದ ಔಷಧಿಗೆ ಬರುತ್ತದೆ. ದಿನನಿತ್ಯದ ಅಡಿಗೆಯಲ್ಲಿ ನಿಂಬೆಹಣ್ಣನ್ನು ವಿವಿಧ ವ್ಯಂಜನಗಳ ತಯಾರಿಕೆಯಲ್ಲಿ ಸೇರಿಸಿ ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ, ರಕ್ತ ಶುದ್ಧಿ ಆಗುತ್ತದೆ, ಬಾಯಾರಿಕೆ ನಿವಾರಣೆಯಾಗುತ್ತದೆ. ದಿನವೂ ನಿಯಮಿತ ರೂಪದಲ್ಲಿ ನಿಂಬೆ ರಸವನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಸೇವಿಸುವುದರಿಂದ ಕಬ್ಬಿಣದ ಅಂಶ, ಸಿ ಜೀವಸತ್ವ ಎರಡೂ ದೇಹಕ್ಕೆ ದೊರೆತು ದೈಹಿಕ ಬೆಳವಣಿಗೆ, ರಕ್ತವೃದ್ಧಿಯೊಂದಿಗೆ ಸಮೃದ್ಧವಾಗಿರುತ್ತದೆ. ದೇಹದಲ್ಲಿ ಕೊಬ್ಬಿನ ಅಂಶ ಅಧಿಕವಾದಾಗ ಆಹಾರ ಸೇವನೆಗೆ ಮೊದಲು ನಿಂಬೆ ರಸಕ್ಕೆ ಜೇನುತುಪ್ಪವನ್ನು ಸೇರಿಸಿ ತೆಗೆದುಕೊಳ್ಳುವುದರಿಂದ ಕೊಬ್ಬಿನ ಅಂಶ ಬಹುಮಟ್ಟಿಗೆ ಕರಗುತ್ತದೆ. ಬಿಸಿ ನೀರಿಗೆ ನಿಂಬೆ ರಸವನ್ನು ಸೇರಿಸಿ ತಲೆಯನ್ನು ತೊಳೆದುಕೊಳ್ಳುವುದರಿಂದ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಕೂದಲಿನಲ್ಲಿ ಕಪ್ಪು ಬಣ್ಣದ ಹೊಳಪು ಹೆಚ್ಚಾಗುತ್ತದೆ. ನಿಂಬೆಹಣ್ಣಿನ ಚಿಪ್ಪೆಯಿಂದ ಮೈಯನ್ನು ಉಜ್ಜಿಕೊಳ್ಳುವುದರಿಂದ ಚರ್ಮ ಮೃದುವಾಗುತ್ತದೆ, ಚರ್ಮ ವ್ಯಾಧಿಗೆ ಅವಕಾಶ ಕಡಿಮೆ ಇರುತ್ತದೆ. ಹಾಲಿಗೆ ನಿಂಬೆ ರಸವನ್ನು ಸೇರಿಸಿ ಮುಖಕ್ಕೆ ಲೇಪಿಸುವುದರಿಂದ ಮುಖದ ಮೇಲಿನ ಗುಳ್ಳೆಗಳು ಒಣಗುವುದಲ್ಲದೆ ಮುಖ ಕಾಂತಿ ಕಂಗೊಳಿಸುವುದು. ಬೇಸಿಗೆಯ ದಿನದಲ್ಲಿ ಶುದ್ಧವಾದ ನೀರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಕ್ಕರೆ, ಏಲಕ್ಕಿ, ಕರಿಮೆಣಸು, ಲವಂಗದ ಪುಡಿಯೊಂದಿಗೆ ಮಿತ ಪ್ರಮಾಣದಲ್ಲಿ ಪಾನ ಮಾಡುತ್ತಿದ್ದರೆ ಬಾಯಾರಿಕೆ ಕಡಿಮೆಯಾಗುತ್ತದೆ, ಶರೀರದ ಅಧಿಕ ಉಷ್ಣಾಂಶ ಕಡಿಮೆಯಾಗುತ್ತದೆ, ಹಸಿವು ವೃದ್ಧಿಸುತ್ತದೆ, ಬಾಯಿ ರುಚಿಯು ಬಲಗೊಳ್ಳುತ್ತದೆ. ಸಿ ಜೀವಸತ್ವ ಹೇರಳವಾಗಿರುವುದರಿಂದ ಸಿ ಅನ್ನಾಂಗದ ಕೊರತೆ, ಸ್ಕರ್ವಿಯಿಂದ ನರಳುವವರು ವೈದ್ಯರ ಸಲಹೆಯಂತೆ ನಿಯತ ಪ್ರಮಾಣದಲ್ಲಿ 1 ಲೋಟ ನಿಂಬೆ ರಸವನ್ನು ಕುಡಿಯುತ್ತಿದ್ದರೆ ಸ್ಕರ್ವಿ ರೋಗದಿಂದ ಮುಕ್ತರಾಗಬಹುದು. ದಿನವೂ ನಿಂಬೆಯ ರಸದಿಂದ ಬಾಯಿಯನ್ನು ಮುಕ್ಕಳಿಸುವುದರಿಂದ ದವಡೆ, ವಸಡುಗಳು ಬಲಗೊಳ್ಳುವವು, ಹಲ್ಲುಗಳು ಗಟ್ಟಿಯಾಗುವುದು. ನಿಂಬೆಹಣ್ಣು ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳ ಆಂಟಿಆಕ್ಸಿಡೆಂಟ್ಗಳು ಪ್ರಮುಖ ಮೂಲವಾಗಿದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ, ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ದೇಹದ ತೂಕವನ್ನು ನಿಯಂತ್ರಣದಲ್ಲಿಡಲು ನೆರವಾಗುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಅಂಶವು ದೇಹದ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಿ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ ಮತ್ತು ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ನಿಂಬೆಹಣ್ಣಿನಲ್ಲಿರುವ ಸಿಟ್ರಿಕ್ ಆಮ್ಲವು ಮೂತ್ರಪಿಂಡದಲ್ಲಿ ಕಲ್ಲುಗಳು ರೂಪುಗೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಯಲು ಸಹಕಾರಿಯಾಗಿರುತ್ತದೆ. ನಿಂಬೆಹಣ್ಣು ದೇಹದಲ್ಲಿರುವ ಟಾಕ್ಸಿನ್ಗಳನ್ನು ಹೊರಹಾಕಲು ಸಹಾಯ ಮಾಡುವುದರಿಂದ ತ್ವಚೆಯು ಕಾಂತಿಯುತವಾಗಿರುತ್ತದೆ.
ನಿಂಬೆ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಕಲೆಗಳು ಮತ್ತು ಮೊಡವೆಗಳು ಕಡಿಮೆಯಾಗುತ್ತದೆ. ನಿಂಬೆ ರಸವನ್ನು ತಲೆಹೊಟ್ಟು ಡ್ಯಾಂಡ್ರಫ್ ನಿವಾರಿಸಲು ಮತ್ತು ಕೂದಲಿಗೆ ಹೊಳಪು ನೀಡಲು ಬಳಸಲಾಗುತ್ತದೆ. ಇನ್ನು ಗಂಟಲು ನೋವಿಗೆ ಬಿಸಿ ನೀರಿಗೆ ನಿಂಬೆ ರಸ ಮತ್ತು ಉಪ್ಪು ಬೆರೆಸಿ ಮುಕ್ಕಳಿಸುವುದರಿಂದ ಗಂಟಲು ನೋವು ಮತ್ತು ಕೆಮ್ಮು ಕಡಿಮೆಯಾಗುತ್ತದೆ. ರುಚಿ ಮತ್ತು ಸುವಾಸನೆಗಾಗಿ ನಿಂಬೆ ರಸವನ್ನು ಅನ್ನ, ಚಿತ್ರಾನ್ನ, ಸಾಂಬಾರು, ಸೂಪ್ಗಳಲ್ಲಿ ಬಳಸಲಾಗುತ್ತದೆ. ಬಟ್ಟೆಗಳ ಮೇಲಿನ ಜಿಡ್ಡಿನ ಕಲೆಗಳನ್ನು ಮತ್ತು ಕೈಯಲ್ಲಿರುವ ಕಲೆಗಳನ್ನು ನಿಂಬೆ ಚಿಪ್ಪೆ ಅಥವಾ ರಸದಿಂದ ಸುಲಭವಾಗಿ ಸ್ವಚ್ಛಗೊಳಿಸಬಹುದು. ಫ್ರಿಡ್ಜ್ನಲ್ಲಿ ನಿಂಬೆ ಹೋಳುಗಳನ್ನು ಇಡುವುದರಿಂದ ಕೆಟ್ಟ ವಾಸನೆ ದೂರವಾಗಿ ತಾಜಾತನವಾಗಿ ಇಟ್ಟಿರುತ್ತದೆ. ಹಿತ್ತಾಳೆ ಸಾಮಾನು. ತಾಮ್ರ ಹಿತ್ತಾಳೆ ಸಾಮಾನುಗಳು ಎಂದರೆ ನೆನಪಿಗೆ ಬರುವುದು ದೇವರ ಮನೆಯಲ್ಲಿರುವ ವಿಗ್ರಹಗಳು, ದೀಪಗಳು ಇತ್ಯಾದಿ. ಇವುಗಳೆಲ್ಲವೂ ಹೊಸ ಪಾತ್ರೆಗಳ ಥರ ಕಾಪಾಡಿಕೊಳ್ಳಬಹುದಾಗಿದೆ. ಅಡುಗೆ ಮನೆಯಲ್ಲಿ ನಿಂಬೆಹಣ್ಣು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇದು ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ನೈರ್ಮಲ್ಯ ಕಾಪಾಡಲು ಮತ್ತು ಆರೋಗ್ಯ ವೃದ್ಧಿಸಲು ಬಹುಮುಖ್ಯವಾಗಿದೆ. ಚಿತ್ರಾನ್ನ, ಸಾಂಬಾರು, ಉಪ್ಪಿನಕಾಯಿ ಮತ್ತು ಬೇಸಿಗೆಯ ವಿಶೇಷ ಪಾನಕಗಳಲ್ಲಿ ಇದು ಕಡ್ಡಾಯವಾಗಿ ಬಳಕೆಯಾಗುತ್ತದೆ. ಹಣ್ಣುಗಳು ಮತ್ತು ತರಕಾರಿಗಳ ಸಲಾಡ್ಗೆ ನಿಂಬೆ ರಸವನ್ನು ಹಿಂಡುವುದರಿಂದ ರುಚಿ ಹೆಚ್ಚುವುದಲ್ಲದೆ ಬಣ್ಣ ಬದಲಾಗುವುದನ್ನು ತಡೆಯುತ್ತದೆ. ಕೇಕ್ ಮತ್ತು ಕುಕೀಸ್ ತಯಾರಿಕೆಯಲ್ಲಿ ನಿಂಬೆ ಚಿಪ್ಪೆಯ ತುರಿಯನ್ನು ಸುವಾಸನೆಗಾಗಿ ಬಳಸುತ್ತಾರೆ. ಅಡಿಗೆ ಮನೆಯ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಲು ನಿಂಬೆಹಣ್ಣು ರಾಸಾಯನಿಕ ಮುಕ್ತ ಮತ್ತು ನೈಸರ್ಗಿಕ ಪರಿಹಾರವಾಗಿರುತ್ತದೆ. ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆಗಳನ್ನು ನಿಂಬೆಹಣ್ಣಿನ ಹೋಳಿಗೆ ಸ್ವಲ್ಪ ಉಪ್ಪನ್ನು ಹಚ್ಚಿ ಉಜ್ಜಿದರೆ ಹೊಸದರಂತೆ ಹೊಳೆಯುತ್ತದೆ. ಜಿಡ್ಡಿನ ಕಲೆಗಳನ್ನು ಹೋಗಲಾಡಿಸಲು ಕತ್ತರಿಸುವ ಹಲಗೆ ದುರ್ವಾಸನೆ ತಡೆಯಲು ನಿಂಬೆ ಹೋಳುಗಳನ್ನು ಬಳಸಬಹುದು. ಪಾತ್ರೆ ತೊಳೆಯುವ ಯಂತ್ರಗಳು ಅಂದರೆ ಡಿಶ್ ವಾಷರ್ ತಾಜಾತನದಿಂದ ಕೂಡಿರಲು ನಿಂಬೆ ಚಿಪ್ಪೆಗಳನ್ನು ಹಾಕಿ ಆನ್ ಮಾಡಬಹುದು. ನಿಂಬೆಹಣ್ಣು ಉತ್ತಮವಾದ ಔಷಧೀಯ ಗುಣವನ್ನು ಹೊಂದಿದೆ. ಬೆಳಗ್ಗೆ ಬಿಸಿ ನೀರಿಗೆ ನಿಂಬೆ ರಸ ಮತ್ತು ಜೇನುತುಪ್ಪ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದು ರೋಗನಿರೋಧಕ ಶಕ್ತಿಯಾಗಿಯೂ ಸಹ ಕೆಲಸ ಮಾಡುತ್ತದೆ. ನಿಂಬೆಹಣ್ಣಿನ ಔಷಧೀಯ ಗುಣಗಳು ಮತ್ತು ಇಂಗಿನೊಂದಿಗೆ ಪ್ರಯೋಜನಗಳ ಬಗ್ಗೆ ಎರಡೂ ಸೇರಿಸಿ ದೇಹಕ್ಕೆ ತೆಗೆದುಕೊಂಡಾಗ ಜೀರ್ಣಕ್ರಿಯೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ. ನಿಂಬೆಹಣ್ಣು ಸರ್ವಾಂತರ್ಯಾಮಿಯಾಗಿ ಹಲವೆಡೆ ಇದರ ಬಳಕೆಯನ್ನು ಕಾಣಬಹುದು. ಅಂಗಡಿ, ಕಟ್ಟಡಗಳು, ವಾಹನಗಳ ಮುಂಭಾಗದಲ್ಲಿ ದೃಷ್ಟಿ ತಾಕದಿರಲಿ, ನಕಾರಾತ್ಮಕ ಶಕ್ತಿ ಪ್ರವೇಶಿಸದಿರಲಿ ಎನ್ನುವ ನಂಬಿಕೆಯಿಂದಲೋ ಏನೋ ಮೆಣಸಿನಕಾಯಿಯ ಜೊತೆ ನಿಂಬೆಹಣ್ಣನ್ನು ಸೇರಿಸಿ ದಾರದಲ್ಲಿ ಕಟ್ಟುವುದನ್ನು ಕಾಣಬಹುದು. ವ್ಯಾಪಾರ ಕೇಂದ್ರಗಳಲ್ಲಿ, ಅಂಗಡಿಗಳಲ್ಲಿ ನೀರು ತುಂಬಿರುವ ಗಾಜಿನ ಬಾಟಲ್ಗಳಲ್ಲಿ ನೀರಿನ ಪಾತ್ರೆಯಲ್ಲಿ ನಿಂಬೆಹಣ್ಣನ್ನು ಇಡುವುದು ಅಲ್ಲಲ್ಲಿ ಕಣ್ಣಿಗೆ ಬೀಳುತ್ತದೆ. ಎಲ್ಲ ಶಕ್ತಿ ದೇವತೆಗಳ ದೇವಸ್ಥಾನಗಳಲ್ಲಿ ದೇವಿಯ ಕೃಪೆಗಾಗಿ ಹೆಣ್ಣು ಮಕ್ಕಳು ನಿಂಬೆಹಣ್ಣಿನ ದೀಪಗಳಿಂದ ಆರಾಧಿಸುವುದು ಹಳೆಯ ಕಾಲದಿಂದಲೂ ನಡೆದು ಬಂದಿರುವ ಆಚರಣೆಯಾಗಿದೆ. ಇದೊಂದು ಧಾರ್ಮಿಕ ಪ್ರವೃತ್ತಿಯಾಗಿ ಪರಿಣಮಿಸಿದೆ. ನವರಾತ್ರಿಯ ಹಬ್ಬಗಳಲ್ಲಿ ನಿಂಬೆಹಣ್ಣಿನ ಹಾರವು ದುರ್ಗಾ ಚಾಮುಂಡಿಯಂತಹ ಶಕ್ತಿ ದೇವತೆಗಳ ಕೊರಳಲ್ಲಿ ಅಲಂಕೃತವಾಗಿರುತ್ತದೆ. ಪ್ರತಿ ಆಯುಧ ಪೂಜೆಯ ಹಬ್ಬದಂದು, ವಾಹನದ ಪೂಜೆಯ ವೇಳೆ ನಿಂಬೆಹಣ್ಣಿನ ಶಾಂತಿ ಮಾಡಲಾಗುತ್ತದೆ. ಕೆಲವೆಡೆ ಮಾಟಮಂತ್ರಗಳೆಂಬ ಹಲವು ಚಟುವಟಿಕೆಗಳಿಗೆ ಅವೈಜ್ಞಾನಿಕವಾಗಿ ಈ ನಿಂಬೆಹಣ್ಣನ್ನು ಬಳಸಲಾಗುತ್ತಿದ್ದು, ಇದೊಂದು ಅಮಾನವೀಯ ಕೆಲಸವಾಗಿದೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಊಟದ ಬಳಿಕ ಕೈಯನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಬಟ್ಟಲಿನಲ್ಲಿ
ಬೆಚ್ಚನೆಯ ನೀರಿನೊಂದಿಗೆ ನಿಂಬೆಹಣ್ಣಿನ ಸಣ್ಣ ತುಂಡನ್ನು ಹಾಕಿಕೊಡುವ ಪದ್ಧತಿ ಇದೆ. ಇನ್ನು ಸಭೆ ಸಮಾರಂಭಗಳಲ್ಲಿ ಸಾಂಕೇತಿಕವಾಗಿ ಬರುವ ಅತಿಥಿಗಳಿಗೆ, ಹಿರಿಯರಿಗೆ ನಿಂಬೆಹಣ್ಣನ್ನು ಕೊಡುವ ಸಂಪ್ರದಾಯ ನಮ್ಮಲ್ಲಿದೆ. ನಿಂಬೆ ರಸವನ್ನು ಉಪಯೋಗಿಸಿ ಜಿಡ್ಡು ಇರುವ ಪಾತ್ರೆಗಳನ್ನು, ಹೆಚ್ಚು ಕೊಳೆಯುಕ್ತ ಬಟ್ಟೆಗಳನ್ನು ಚಿಪ್ಪೆ ಸಮೇತವಾಗಿ ಉಜ್ಜಿ ಶುಭ್ರಗೊಳಿಸಿ ಹೊಳಪು ನೀಡಬಹುದು. ಅದಕ್ಕಾಗಿಯೇ ಇದನ್ನು ಪಾತ್ರೆ ತೊಳೆಯಲು ತಯಾರಿಸುವ ಸಾಬೂನು, ಬಟ್ಟೆ ತೊಳೆಯುವ ಮಾರ್ಜಕಗಳ ತಯಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತದೆ. ನಿಂಬೆಹಣ್ಣು ಹೆಸರಿಗೆ ಮಾತ್ರ ಹಣ್ಣು ಅಲ್ಲದೆ ರುಚಿ, ಹುಳಿ, ಅದರ ಪರಿಮಳ, ಸುವಾಸನೆಯುಕ್ತ ಭರಿತವಾಗಿರುತ್ತದೆ. ಇನ್ನು ಇದರ ಆರೈಕೆಗೆ ದೋಸೆ ಹಿಟ್ಟನ್ನು 2 ಅಥವಾ 3 ದಿನ ಇಟ್ಟು ಸ್ವಲ್ಪ ಹುಳಿ ಬಂದ ನಂತರ ಅದಕ್ಕೆ ನೀರನ್ನು ಸೇರಿಸಿ ದ್ರಾವಣದ ಪರಿಣಾಮವಾಗಿ ಇದು ಗಿಡದ ಬೇರನ್ನು ಬಲಿಷ್ಠಗೊಳಿಸುತ್ತದೆ. ಬಲಿಷ್ಠವಾದಂತಹ ಬೇರುಗಳು ಗಿಡಗಳಿಗೆ ಬೇಕಾದ ಪೋಷಣೆಯನ್ನು ಕೊಟ್ಟು ಗಿಡಗಳು ಚೆನ್ನಾಗಿ ವೃದ್ಧಿಯಾಗುವಂತೆ ಉತ್ತೇಜಿಸುತ್ತದೆ. ಇನ್ನು ಅಡಿಗೆ ಮನೆಯಲ್ಲಿ ಇಂತಹ ತರಕಾರಿ ಚಿಪ್ಪೆಗಳನ್ನು ಸುಮಾರು ಒಂದು 15-20 ದಿನ ಗೊಬ್ಬರವಾಗಿ, ಸಾವಯವ ಗೊಬ್ಬರವಾಗಿ ಪರಿವರ್ತನೆಯಾಗಿರುತ್ತದೆ. ಇದನ್ನು ಸಹ ನಾನು ಗಿಡಗಳಿಗೆ ಕೊಟ್ಟು ಪೋಷಣೆ ಮಾಡಿ ಗಿಡಗಳು ಹೀಗೆ ಸಮೃದ್ಧಿಯಾಗಿ ಬೆಳೆಯುವಂತೆ ಬೆಳೆಸುತ್ತಿದ್ದೇನೆ. ಹೀಗೆ ಸಾವಯವ ಗೊಬ್ಬರ ಪರಿವರ್ತನೆಯಾದ ಗೊಬ್ಬರದಿಂದ ಗಿಡಗಳು ಸಮೃದ್ಧಿಯಾಗಿ ಬೆಳೆದಿದೆ. 3-4 ವರ್ಷಗಳ ನಂತರ ಇದು ಫಸಲು ಬಿಟ್ಟು ಫಲ ಕೊಡುತ್ತದೆ. ನಿಂಬೆಕಾಯಿ ಹಸಿರಾಗಿದ್ದು ಅಷ್ಟಾಗಿ ಸ್ವಾದವೂ ಕಹಿ. ನಿಂಬೆಹಣ್ಣು ಪಕ್ವವಾದಾಗ ಹಳದಿ ಬಣ್ಣವಾಗಿರುತ್ತದೆ. ಹುಳಿ ತುಂಬಿಕೊಂಡು ರಸಮಯವಾಗಿ ಬರಲು ಯೋಗ್ಯವಾಗಿರುತ್ತದೆ. ಈ ಗಿಡದ ಎಲೆಯು ಪುಟ್ಟದಾಗಿ ಸುಂದರವಾಗಿ ಹಸಿರಾಗಿದ್ದು ನಿಂಬೆ ಗಿಡದ ಬಳಿ ಸುಳಿದಾಗಲೆಲ್ಲ ಅದರ ಪರಿಮಳ ಹೊಮ್ಮುವುದು. ನಿಂಬೆ ಸಾಮಾನ್ಯ ಮಟ್ಟದ ಎತ್ತರಕ್ಕೆ ಬೆಳೆದು ಪೊದೆಯಂತೆ ಬೆಳೆಯುವ ಗಿಡವಾಗಿದೆ. ನಿಂಬೆ ಗಿಡದಲ್ಲಿ ಮುಳ್ಳುಗಳು ಕಾಣಬಹುದು. ಗಾತ್ರದಲ್ಲಿ ಕಿರಿದಾಗಿ ಫಳಫಳ ಹೊಳೆಯುವ ಹೊಂಬಣ್ಣ ಹೊಂದಿರುವ ನಿಂಬೆಯ ಈ ಗಿಡ ನೋಡಲು ತುಂಬ ಮನಮೋಹಕವಾಗಿದೆ. ಇದರ ಇನ್ನೂ ಉಪಯೋಗ ಏನೆಂದರೆ ದೂರ ಪ್ರಯಾಣ ಮಾಡುವ ವೇಳೆ ಆಗುವ ತಲೆ ತಿರುಗುವುದು, ವಾಂತಿಯನ್ನು ತಡೆಯಲು ನಿಂಬೆಹಣ್ಣನ್ನು ಉಪಯೋಗಿಸುವವರಿದ್ದಾರೆ. ಸಿ ಜೀವಸತ್ವ ಹೆಚ್ಚಾಗಿರುವುದರಿಂದ ಹೊಟ್ಟೆ ನೋವು, ಅಜೀರ್ಣತೆ, ರಕ್ತದೊತ್ತಡ ಹೀಗೆ ನಾನಾ ಕಾಯಿಲೆಗಳಿಗೆ ಸಂಜೀವಿನಿಯಾಗಿ ಔಷಧೀಯ ಕ್ಷೇತ್ರದಲ್ಲಿ ಪ್ರಖ್ಯಾತಿ ಪಡೆದಿದೆ. ಬೇಸಿಗೆಯ ಸಮಯದಲ್ಲಿ ನಿರ್ಜಲೀಕರಣದಿಂದ ಮುಕ್ತಿ ಹೊಂದಲು ನಿಂಬೆಹಣ್ಣಿನ ಪಾನೀಯಕ್ಕೆ ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಆದ್ದರಿಂದ ನಿಂಬೆಹಣ್ಣು ನಮ್ಮೆಲ್ಲರ ಬೇಸಿಗೆಯ ಸ್ನೇಹಿತವಾಗಿದೆ. ನಿಂಬೆ ಗಿಡಗಳನ್ನು ಬೆಳೆಸುವುದು ತುಂಬ ಸುಲಭವಾದ ಗಿಡವಾಗಿದ್ದು ಇದನ್ನು ಕುಂಡದಲ್ಲಿಯೂ ಸಹ ಬೆಳೆಸಬಹುದಾಗಿದೆ. ಇದರ ಆರೈಕೆ ತುಂಬ ಸುಲಭವಾಗಿದ್ದು ಇದಕ್ಕೆ ಏನು ಖರ್ಚು ವೆಚ್ಚಗಳು ಇರುವುದಿಲ್ಲ. ಇದಕ್ಕೆ ದಿನಕ್ಕೆ 6-8 ಗಂಟೆಯ ಸೂರ್ಯನ ಉಜ್ವಲವಾದ ಪ್ರಕಾಶಮಾನವಾದ ಬಿಸಿಲು ಇದ್ದರೆ ಸಾಕು, ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಇದಕ್ಕೆ ನೀರು ಹೆಚ್ಚಾಗಿ ಬಳಸುವಂತಿಲ್ಲ. ನೀರು ಹೆಚ್ಚಾದರೆ ಗಿಡದಲ್ಲಿ ಹುಳಗಳು ಮತ್ತು ಬ್ಯಾಕ್ಟೀರಿಯಾ ಅಂತಹ ಫಂಗಸ್ಗಳು ಉತ್ಪತ್ತಿಯಾಗುತ್ತದೆ. ಅಲ್ಪ ಪ್ರಮಾಣದಲ್ಲಿ ನೀರು ಹಾಯಿಸಿದರೆ ಸಾಕು. ಈ ಗಿಡಕ್ಕೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಅಥವಾ ಕಾಂಡದಿಂದ ಅಂಟು ಸೋರುವ ರೋಗಗಳು ಕಂಡುಬಂದಲ್ಲಿ ಅತಿಯಾದ
ಕೀಟನಾಶಕಗಳನ್ನು ಬಳಸದೆ ಸುಲಭವಾಗಿ, ಅಂದರೆ ಮನೆಯಲ್ಲಿ ಇರುವೆ ಹಾಕುವ ಪುಡಿ, ಅದನ್ನು ನೀರಿನ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕಿ ಎಲೆಗಳ ಮೇಲೆ ಸಿಂಪಡಿಸಿದರೆ ಸಾಕು. ಇದಕ್ಕೆ ಅತಿಯಾದ ಕೀಟಬಾಧೆ ಏನೂ ಇರುವುದಿಲ್ಲ. ಈ ಗಿಡಗಳು ಇನ್ನೂ ಉತ್ತಮವಾಗಿ ಬೆಳೆಯಬೇಕು ಎಂದರೆ ಇದರ ಬುಡಕ್ಕೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಅಥವಾ ಕಡಲೆಕಾಯಿ ಹಿಂಡಿ ರಸವನ್ನು ನಿಯಮಿತವಾಗಿ ನೀಡಿದರೆ ಇನ್ನೂ ಚೆನ್ನಾಗಿ ನಿಂಬೆಹಣ್ಣುಗಳು ಬಿಟ್ಟು ಫಸಲು ಚೆನ್ನಾಗಿ ಬರುತ್ತದೆ ಎಂದು ವೈಜ್ಞಾನಿಕ ತಜ್ಞರು, ನಮ್ಮ ಕೃಷಿ ಪಂಡಿತರು ಹೇಳುತ್ತಾರೆ. ಆದರೆ ನಾನು ಮನೆಯಲ್ಲಿಯೇ ಇದಕ್ಕೆ ಬೇಕಾದ ಸಾವಯವ ಗೊಬ್ಬರವನ್ನು ಮಾಡಿಕೊಂಡು ಗಿಡಗಳಿಗೆ ಹಾಕುತ್ತಿದ್ದೇನೆ. 2 ಅಥವಾ 3 ವರ್ಷಗಳಲ್ಲಿ ನಿಂಬೆ ಫಸಲು ಪ್ರಾರಂಭವಾಗಿ ನಮ್ಮ ಆರ್ಥಿಕ ಬೆಳವಣಿಗೆ, ರೈತರಿಗೆ ಉಪಯೋಗವಾದ ಈ ಬೆಳೆ ಬೆಳೆದು ಆರ್ಥಿಕವಾಗಿ ಉನ್ನತ ಮಟ್ಟದಲ್ಲಿ ಜೀವನ ನಡೆಸಲು ಅನುಕೂಲವಾಗುತ್ತದೆ. ಹಳ್ಳಿ ಪ್ರದೇಶಗಳಲ್ಲಿ ಕೆಲವು ರೈತರು, ಬಡ ರೈತರು ಇಂತಹ ನಿಂಬೆಹಣ್ಣಿನ ಕೃಷಿ ಮಾಡಿದರೆ ಅವರ ಆರ್ಥಿಕ ಸಮೃದ್ಧಿ ಇನ್ನೂ ಹೆಚ್ಚಾಗಿ ಬರುತ್ತದೆ. ಇನ್ನು ಹೇಳಬೇಕಾದರೆ ಇದೊಂದು ATM ಥರ ಕೆಲಸ ಮಾಡುತ್ತದೆ. ಪ್ರತಿನಿತ್ಯವೂ ಹಣದ ಸುರಿಮಳೆ ಈ ನಿಂಬೆಹಣ್ಣಿನಿಂದ ಇರುತ್ತದೆ. ಪ್ರತಿನಿತ್ಯವೂ ಈ ಗಿಡದಲ್ಲಿ ಹಣ್ಣುಗಳು ಕಿತ್ತು ಮಾರ್ಕೆಟ್ಗೆ, ಸಮೀಪದಲ್ಲಿರುವ ಮಾರುಕಟ್ಟೆಗೆ ಮಾರಾಟ ಮಾಡಿ ರೈತರು, ಬಡವನಾದ ರೈತ ಶ್ರೀಮಂತನಾಗಿ ಬೆಳೆಸಿಕೊಡುತ್ತದೆ ಈ ನಿಂಬೆಹಣ್ಣಿನ ಫಸಲು. ಈ ಎಲ್ಲ ಅನುಕೂಲಗಳು ಇರುವ ನಿಂಬೆಹಣ್ಣಿನ ಉಪಯೋಗ ನಿಮಗೆಲ್ಲರಿಗೂ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇದು ನನ್ನ ಕೈತೋಟದಲ್ಲಿರುವ ನಿಂಬೆಹಣ್ಣಿನ ಗಿಡಗಳು. ನಾನು ಗೊಬ್ಬರ ಕೊಡುವುದು ಸಾವಯವ ಗೊಬ್ಬರ. ತುಂಬ ಹಗುರವಾದ ಕೆಲಸ. ಪ್ರತಿದಿನ 30 ನಿಮಿಷ ಈ ಗಿಡದಲ್ಲಿ ತುಂಬ ಆಹ್ಲಾದಕರವಾದ ಗಾಳಿ, ಒಳ್ಳೆಯ ಪ್ರಮಾಣವಾದ ಆಮ್ಲಜನಕ ಕೊಡುವ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಟಿರುತ್ತದೆ.